ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಶಾಲೆಗೆ ಶಿಕ್ಷಕರು ಚಕ್ಕರ್, ಬೆಂಗಳೂರು ಮುಷ್ಕರಕ್ಕೆ ಹಾಜರ್. ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಶಿಕ್ಷಕರ ಪ್ರತಿಭಟನೆ. ಅಘೋಷಿತ ರಜೆಯಿಂದ ಮಕ್ಕಳ ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಬಿಜೆಪಿ ರೆಬೆಲ್ಸ್ ನಾಯಕರ ಟಾರ್ಗೆಟ್. ವಿಜಯೇಂದ್ರ ಬಳ್ಳಾರಿ ಪಾದಯಾತ್ರೆಗೆ ಸಿದ್ಧತೆ. ಯಡಿಯೂರಪ್ಪಗೆ ಶಾಕ್. ಸೆಪ್ಟೆಂಬರ್ 11ರಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಸಮಾವೇಶ. ರಾಜ್ಯದಲ್ಲಿ 1,50,00,000 ಲಿಂಗಾಯತ ಪಂಚಮಸಾಲಿ ಜನರು 2A ಮೀಸಲಾತಿಗಾಗಿ 3 ವರ್ಷಗಳಿಂದ ನಿರಂತರ ಹೋರಾಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಶಿಕ್ಷಕರ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಯ ಹಿನ್ನೆಲೆ ರಾಜ್ಯಾದ್ಯಂತ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಬೆಂಗಳೂರಿಗೆ ತೆರಳಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಶಿಕ್ಷಕರ ಪ್ರತಿಭಟನೆ ನಡೆಯುತ್ತಿದೆ. ಆ ಪ್ರತಿಭಟನೆಯ ಹಿನ್ನೆಲೆ ರಾಜ್ಯಾದ್ಯಂತ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಬೆಂಗಳೂರಿಗೆ ತೆರಳಿದ್ದಾರೆ. ಹೀಗಾಗಿ ನಿತ್ಯ ಬ್ಯಾಗ್ ಹಿಡಿದು ಶಾಲೆಗೆ ಬಂದ ಮಕ್ಕಳು ಶಾಕ್ಗೆ ಒಳಗಾಗಿದ್ದಾರೆ. ಬೆಳಗಾವಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ KHQ 21 ಮತ್ತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಶಾಲೆಗೆ ಅಘೋಷಿತ ರಜೆ ಘೋಷಣೆ ಮಾಡಿ ಬೆಂಗಳೂರಿಗೆ ತೆರಳಿದ್ದಾರೆ ಎಂದು ಅಶ್ವಿನಿ ಬಡಿಗೇರ್ ಅತಿಥಿ ಶಿಕ್ಷಕಿ ಮಾಹಿತಿ ನೀಡಿದರು. ಅಂದ್ರೆ ಸ್ಕೂಲ್ ಐತ್ರಿ ಸರ್, ಬಟ್ ಸರ್ ಏನು ಹೇಳಿ ಅಂದರೆ ಎಲ್ಲ ಬಂದಿದ್ರಿ ಸ್ಕೂಲ್ ಹುಡುಗರು ರೀ. ಆದರೆ ನಾ ಒಬ್ಬಕ್ಕೆ ಆದ ಇನ್ನೊಬ್ರು GPT ಅದಾರ ರೀ. ಅವ್ರೇನ ಅವ್ರ ಮಿಸ್ಸಸ್ಗೇನು ಆರಾಮಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ರೀ. ನಾ ಒಬ್ಬಕ್ಕೆ ಏನ ಅಂತಲೇ ಹುಡುಗರ ನಾ ಡ್ಯಾನ್ಸ್ ಹುಡುಗರನ್ನಷ್ಟು ಕರ್ಕೊಂಡು ಹುಡುಗರಿಗೆಲ್ಲ ಹೋದ್ರಿ. ಇಲ್ಲ ರೀ, ಏನೂ ಇಲ್ಲ ರೀ. ಸ್ಕೂಲ್ ಸೂಟಿ ಅಂತ ಹೇಳೇ ಇಲ್ಲ ರೀ. ಪ್ರಿಯರು ಮಾಡಿದೀವಿ ರೀ, ಬಟ್ ನಾ ಅವ್ರ ಹುಡುಗರೇ ನಾವು ಒಬ್ಬಕ್ಕೆ ಅಂತಲೇ ಅವ್ರು ಹೋಗ್ಬಿಟ್ರಿ. 240 ಐತ್ರಿ. ಶಿಕ್ಷಕರು ಒಂದು 10 ಜನ ಅದಾರ ರೀ. ಈಗ ನಾವು ಒಬ್ಬಳದೀನಿ ರೀ. ಅವರು ಸ್ಟ್ರೈಕ್ ಮಾಡೋರು ಒಂದು ಅವ್ರ ಸರ್ಸ್ ಎಲ್ಲ ಇದು ಬೆಂಗಳೂರಿಗೆ ಹೋಗಿದ್ದಾರೆ ರೀ. GPT ಸರ್ ಒಬ್ರು ಬಂದಿಲ್ಲ ರೀ. ಅಡ್ವಾನ್ಸ್ ಹೇಳ್ಬೇಕಲ್ರಿ, ಹುಡುಗರಿಗೆ ಹೇಳ್ಬೇಕಲ್ಲ. ಶನಿವಾರ ದಿವಸ ಹೇಳಿದ್ರೆ ಅವ್ರಿಗೆ ಸ್ಟ್ರೈಕ್ ಯಾರು ಹೋಗ್ಬಾರ್ದು ಅಂತೇಳಿ ನಿಮ್ಮ ಇಲಾಖೆ ಎಚ್ಚರಿಕೆ ಕೊಟ್ಟೈತಿ, ಸೂಚನೆ ಕೊಟ್ಟೈತಿ. ನೋಟಿಸ್ ನಡುವನು ಹೋಗಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಬಟ್ ಏನಂತಂದರೆ ಅಟ್ಲೀಸ್ಟ್ ಒಂದು ಇಲ್ಲಿ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗೋದನ್ನು ಗಮನದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇಲಾಖೆ ಸೂಚನೆ ಕೊಟ್ಟಿದೆ. ಅದೆಲ್ಲ ಖರೀದಿ ಸರ್, ಬಟ್ ಹೋಗಿದ ಹಾಂ ಹೌದು. ಹೆಸರು ನನ್ನ ಹೆಸರು ಅಶ್ವಿನಿ ಬಡಿಗೇರ್ ಅಂತ ರೀ. ನೀವೇನಿದ್ರು ನಾ ಗೆಸ್ಟ್ ಟೀಚರ್ ಅದೇ ರೀ. ಇತ್ತ ಶಾಲಾ ಮಕ್ಕಳು ಶಾಲೆ ಇದೆಯೋ ಇಲ್ಲೋ ಎಂಬುದೇ ತಿಳಿಯದೆ ಪರದಾಡುವಂತಿದ್ದು. KHQ ಶಾಲೆಯಲ್ಲಿ ಒಟ್ಟು 240 ವಿದ್ಯಾರ್ಥಿಗಳಿದ್ದು ಶಾಲೆಗೆ ಅಘೋಷಿತ ರಜೆಯಿಂದಾಗಿ ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನಭಾರದ ಬ್ಯಾಗ್ ಹಿಡಿದು ಶಾಲೆಗೆ ಬಂದ ಮಕ್ಕಳು ಮತ್ತೆ ಮನೆ ಹಾದಿ ಹಿಡಿದರು. ಶಿಕ್ಷಣ ಇಲಾಖೆ ಕಡ್ಡಾಯವಾಗಿ ಎಲ್ಲ ಶಾಲಾ ಶಿಕ್ಷಕರು ಶಾಲೆಗೆ ಹಾಜರಾಗಬೇಕು ಎಂದು ಸೂಚನೆ ನೀಡಿದ್ದರೂ ಸಹಿತ ಶಾಲೆಗೆ ಶಿಕ್ಷಕರು ಚಕ್ಕರ್ ಹೊಡೆದಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳಗಾವಿಯ DCPI ಮೋಹನ್ ಕುಮಾರ್ ಹಂಚಾಟೆ, ಬೆಂಗಳೂರಿಗೆ ಹೋಗಬೇಕಾದವರು BEOಗೆ ಮಾಹಿತಿ ನೀಡಿ ಹೊರಡಲು ಸೂಚನೆ ನೀಡಲಾಗಿತ್ತು ಎಂದು ಹೇಳಿದರು. ಏನಾಗಿದೆ ಅಂದರೆ GPT ಮತ್ತು PST ಟೀಚರ್ಸ್ ಅಂತ ಇದ್ದಾರೆ. ಅದರಲ್ಲಿ PST ಟೀಚರ್ಗಳು ಅವ್ರಿಗೆ ಸೀನಿಯಾರಿಟಿ ಸಲುವಾಗಿ ಈಗಾಗಲೇ ಅವರು ಮನವಿ ಕೊಟ್ಟಿದ್ದರು. ಅದನ್ನಲ್ಲಿ ನಾವು ಸರ್ಕಾರಕ್ಕೂ ಕಳಿಸಿದ್ವಿ. ಈ ಎಲ್ಲ ಟೀಚರ್ಗಳಿಗೆ ನಾವು ತಿಳಿಸಿದ್ವಿ, ನೀವು ಏನೇ ಹೋಗೋದಿದ್ರೂ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ. ಮತ್ತು BEOರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಈಗಾಗಲೇ ಭಾಳ ಶಾಲೆಗಳಲ್ಲಿ ಶಿಕ್ಷಕರು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ನನಗೆ ಬರ್ತಾಯಿದೆ. ಅದಕ್ಕಾಗಲಿ ಆಯುಕ್ತರು ಒಂದು ನಮಗೆ ನಮೂನೆ ಕೊಟ್ಟರೆ ಎಷ್ಟು ಟೀಚರ್ಸ್ ಈಗ ಸದ್ಯ ಶಿಕ್ಷಕರು ಹಾಜರಿದ್ದಾರೆ, ಯಾರು ಹೋಗಿದ್ದಾರೆ ಮತ್ತು ಯಾರು ರಜದ ಮೇಲೆ ಹೋಗಿದ್ದಾರೆ, ಉಳಿದ ವಿವರಗಳನ್ನೆಲ್ಲ ಕೊಡಂತ ನಮಗೆ ತಿಳಿಸಿದ್ದಾರೆ. ನಾವೀಗ ಅದನ್ನು ಮಾಹಿತಿ ಕಳಿಸಿದ್ವಿ BEOರ ಮೂಲಕ. ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಒಟ್ಟ ಇಲ್ಲ ಅನ್ನುವಂಥದ್ದನ್ನು ನನಗೆ ಗಮನಕ್ಕೆ ಬರ್ತಾಯಿತ್ತು. ಈಗ ನಾನು BEOರಿಗೆ ಮಾತಾಡಿದ್ದೀನಿ. ಈಗಾಗಲೇ ಈಗ ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಂಥ ಶಾಲೆ 21 ನಂಬರ್ಗೆ ಈಗ ಒಬ್ಬರು ಟೀಚರ್ ಇದ್ದಾರೆ ಮತ್ತು ನಮ್ಮ ಇನ್ನೊಬ್ಬರು ಟೀಚರ್ ಹೋಗಿದ್ದಾರೆ. ಆಮೇಲೆ ಆ ಟೀಚರ್ಗಳು ಯಾರು ಹೋಗಬೇಕಾಗಿತ್ತು ಅವರೆಲ್ಲರೂ ಇರಲೇಬೇಕು ಅಂತ ಸೂಚನೆ ಕೊಟ್ಟು, ಮತ್ತು ಯಾರಾದರೂ ಅವರು ತಾವು ಅಬ್ಸೆಂಟ್ ಉಳಿದು ಶಾಲೆಗೆ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರ ಮೇಲೆ ನಿಯಮಾನುಸಾರ ನಾವು ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ಆ ವರದಿನೂ ನಾವು ತೊಗೊಳ್ತಾ ಇದ್ದೀವಿ. ವಿದೌಟ್ ಪರ್ಮಿಷನ್ ಯಾರಾದರೂ ಟೀಚರ್ ಆ ರೀತಿ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರಿಗೆ 106 ಕ್ರಮವನ್ನು ಮಾಡುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ. ಇಲ್ಲ, ಅದೇ ಹೇಳಿದ್ನಲ್ಲಿ ಈಗ ಯಾವ ಶಿಕ್ಷಕರು ಬರಬೇಕಾಗಿತ್ತು ಅವರು ಬಂದೇ ಬರಬೇಕು. ಯಾರು ಬಂದಿಲ್ಲ ಅಂದ್ರೆ ಅಂಥ ಶಾಲೆಗಳನ್ನೇನು ಬಂದ್ ಮಾಡಿ ಅವ್ರು ಯಾರೂ ಬಂದಿಲ್ಲ ಅನ್ನೋದಾದ್ರೆ ಅಂಥ ಶಿಕ್ಷಕರು ವಿವರ ತೊಗೊಂಡು ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೂಡಲೇ ಜರುಗಿಸ್ತೀವಿ. ಈಗಾಗಲೇ ಮಾಹಿತಿ ತೊಗೊಳ್ತಾ ಇದ್ವಿ. ಹಾಂ
ಅದೇ ಹೇಳಿದ್ನಿಲ್ಲ ರೀ, ಆ ಟೀಚರ್ಗಳ ಬಗ್ಗೆ ನಾವು ಕ್ರಮ ತೊಗೋತೀವಿ ಅಂದಲ್ಲ, ಅದು ಯಾರ ರೀತಿ ಏನು ಅಂತ ನಾನು ರಿಪೋರ್ಟ್ ತೊಗೋತೀನಿ. ಈಗ ಬಿ ಅವ್ರಿಗೆ ಮಾತಾಡೀನಿ, ಈಗಾಗಲೇ ನಮ್ಮ ಇ ಸಿ ಅವರು ಹೋಗಿದ್ದಾರೆ, ಅವರೆಲ್ಲ ಕಡೆಯಿಂದ ನಾವು ರಿಪೋರ್ಟ್ ತೊಗೊಂಡು ಕೂಡಲೇ ಅದ್ರ ಬಗ್ಗೆ ಯಾವ ಶಿಕ್ಷಕರು ಯಾರಾದರೂ ಶಾಲೆಗೆ ಬಂದಿದ್ರೆ ಆ ಶಾಲೆಗಳ ಮೇಲೆ ಕ್ರಮ ತೊಗೋತೀವಿ. ನನಗೀಗ ಒಂದು ಬಂದೈತಿ, ಈಗ ಯಾವುದು ಇದು 2 ಸ್ಕೂಲ್ ಬಗ್ಗೆ ಬಂದಿತ್ತು. ಈಗ ಬಗ್ಗೆ ನಾನು ನನ್ನ ಇವ್ರನ್ನ ಕಳಿಸಿನಲ್ಲಿ, ಈಗ ಇ ಸಿ ಅವರು ಹೋಗಿದ್ದಾರೆ, CRPಗಳು ಹೋಗಿದ್ದಾರೆ. ಆ ಟೀಚರ್ಗಳು ಬರಬೇಕು, ಬರಲಿಲ್ಲ ಅಂದರೆ ಅವ್ರ ಮೇಲೆ ನಾವು ಶಿಸ್ತಿನ ಕ್ರಮ ತೊಗೋತೀವಿ, ನಮ್ಮ ಮೆಸೇಜನ್ನು ಕೊಟ್ಟಿದ್ವಿ. ಥ್ಯಾಂಕ್ ಯು. ಈ ಕುರಿತು ನನಗೂ ದೂರುಗಳು ಬರುತ್ತಿದ್ದು, ಶಾಲೆಯಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಎಂದು ಈಗಾಗಲೇ ಶಿಕ್ಷಕರಿಗೆ ಸೂಚನೆ ನೀಡಲಾಗಿತ್ತು. ಶಾಲೆಗೆ ಗೈರಾದ ಶಿಕ್ಷಕರ ಬಗ್ಗೆ ವರದಿ ಪಡೆಯುತ್ತಿದ್ದೇವೆ. ಶಾಲೆಗೆ ಅನುಮತಿ ಪಡೆಯದ ಗೈರಾದ ಶಿಕ್ಷಕರ ವಿರುದ್ಧ 106 ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾಹಿತಿ ನೀಡಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಯಡಿಯೂರಪ್ಪದ ಕುಟುಂಬದ ವಿರುದ್ಧ ಹಿಕ್ಕಾಮುಗ್ಗಾ ವಾಗ್ದಾಳಿ ನಡೆಸಿಕೊಂಡು ಬರುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆದ ಅತೃಪ್ತರ ನಾಯಕರ ಸಭೆಗೆ ನಾನಾ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹಿಕ್ಕಾಮುಗ್ಗಾ ವಾಗ್ದಾಳಿ ನಡೆಸಿಕೊಂಡು ಬರುತ್ತಿರುವ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬೆಳಗಾವಿಯಲ್ಲಿ ನಡೆದ ಅತೃಪ್ತರ ನಾಯಕರ ಸಭೆಗೆ ನಾನಾ ವಿಶ್ಲೇಷಣೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೋಡಾ ಸೈಟ್ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಮುಖ್ಯವಾಗಿದೆ ಎಂದು ಆರೋಪಿಸಿ ಬಿಜೆಪಿ ನಡೆಸಿದ ಮೈಸೂರು ಪಾದಯಾತ್ರೆ ಸಮಾರೋಪ ಸಮಾವೇಶ ಮುಗಿದು ಬೆನ್ನಲ್ಲೇ ಉತ್ತರ ಕರ್ನಾಟಕದ ಯಡಿಯೂರಪ್ಪ ವಿರೋಧಿ ಬನ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ವಾಲ್ಮೀಕಿ ಭ್ರಷ್ಟಾಚಾರದ ಕುರಿತು ಪಾದಯಾತ್ರೆ ನಡೆಸಲು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಗೌಪ್ಯ ಸಭೆ ನಡೆಸಿದ್ರು. ಮೋಡಾ ಹಗರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜೆಡಿಎಸ್ ದೋಸ್ತಿ ನಾಯಕರ ಮೈಸೂರು ಪಾದಯಾತ್ರೆಗೆ ಸೆಡ್ಡು ಹೊಡೆಯಲು ಬಿಜೆಪಿಯ ರೆಬಲ್ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಅಣ್ಣಾಸಾಹೇಬ್ ಜೊಲ್ಲೆ ಸಭೆ ನಡೆಸಿ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲು ತೀರ್ಮಾನಿಸಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಮುಖ್ಯವಾಗಿ ರೆಬೆಲ್ ನಾಯಕರ ಸಭೆಯಲ್ಲಿ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ, ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ನಡೆಸುವ ಪಾದಯಾತ್ರೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ಆದರೆ ಇದು ರೆಬಲ್ ಪಾದಯಾತ್ರೆಯಲ್ಲ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿ ರಾಜ್ಯ ಬಿಜೆಪಿಗೆ ಹೊಸ ನಾಯಕತ್ವ ಕೊಡಬೇಕು ಎನ್ನುವ ಸಂದೇಶ ರವಾನಿಸಲು ಎಂದು ತಿಳಿದು ಬಂದಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬನದಲ್ಲಿ ಗುರುತಿಸಿಕೊಂಡ ಈಗ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ವ್ಯವಸ್ಥಿತವಾಗಿ ಕೆಳಗೆ ಇಳಿಸಿ ಮೂಡಾ ಹಗರಣದಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಹೊರಟಿದ್ದಾರೆ ಎನ್ನುವ ಸಂದೇಶ ಬಿಜೆಪಿ ಹೈಕಮಾಂಡ್ಗೆ ರವಾನಿಸಲು ಬಿಜೆಪಿ ರೆಬೆಲ್ಗಳು ಗೌಪ್ಯ ಸಭೆಯನ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಮಾಜಿ ಸಚಿವ ಅರವಿಂದ್ ನಿಂಬಾಳ್ಕರ್ ಮಾತನಾಡಿ, ಪಕ್ಷದ ಬಲವರ್ಧನೆಗೆ ಬಿಜೆಪಿ ನಾಯಕರು ಸಭೆ ಸೇರಿದ್ದೇವೆ. ಮೈಸೂರು ಪಾದಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಚರ್ಚೆ ನಡೆಸದೆ ಆರಂಭಿಸಿದ್ರು. ಇದು ರೆಬಲ್ ಸಭೆ ಅಲ್ಲವೇ ಅಲ್ಲ. ಪಕ್ಷ ಸಂಘಟನೆ ಮಾಡಲು ಎಲ್ಲರೂ ಸೇರಿದ್ದೇವೆ ಎಂದರು. ಮೊದಲನೇದಾಗಿ ನಾನು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಕೆಲವು ಮಾಧ್ಯಮಗಳಲ್ಲಿ ಇದು ಭಿನ್ನಮತೀಯ ಚಟುವಟಿಕೆ, ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ. ಇದು ಅತೃಪ್ತರ ಸಭೆ ಆಗಲಿ ಭಿನ್ನಮತೀಯ ಸಭೆ ಆಗಲಿ ಅಲ್ಲ. ಎರಡನೇ ಸಂಗತಿ, ಬಿಜೆಪಿಯ ಬಲವರ್ಧನೆ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ, ತದನಂತರ ನಡೆದಿರುವಂಥ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರುವಷ್ಟು ಆಗದೇ ಇದ್ದರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ. ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸೋ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ
ಹಣದ ದುರುಪಯೋಗದ ಬಗ್ಗೆ ಮತ್ತು SCP TSP ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡಾ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಿಮ ಸಲಹೆಗಳನ್ನು ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗಬಹುದು. ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಅಥವಾ ಮಾಹಿತಿಯನ್ನು ಮಾಧ್ಯಮದ ಜೊತೆಗೆ ನಾನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಒಟ್ಟಾರೆ ರಾಜ್ಯದಲ್ಲಿ ಯಡಿಯೂರಪ್ಪ ಕುಟುಂಬ ಕಾಂಗ್ರೆಸ್ನವರೊಂದಿಗೆ ಸೇರ್ಕೊಂಡು ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಎನ್ನುವ ಸಾಲು ಸಾಲು ಆರೋಪ ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಆದರೂ ಪಕ್ಷದ ಹೈಕಮಾಂಡ್ ಯತ್ನಾಳ್ ಹಾಗೂ ಪಕ್ಷ ವಿರೋಧ ಚಟುವಟಿಕೆ ನಡೆಸ್ತಾ ಇದ್ರೂ ಕ್ರಮ ಕೈಗೊಳ್ಳದೇ ಇರೋದು ನಾನಾ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಸೆಪ್ಟೆಂಬರ್ 11ರಂದು ರಾಜ್ಯಮಟ್ಟದ ಪಂಚಮಸಾಲಿ ವಕೀಲರ ಸಮಾವೇಶವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಸೆಪ್ಟೆಂಬರ್ 11ರಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಸಮಾವೇಶವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ 1,50,00,000 ಲಿಂಗಾಯತ್ ಪಂಚಮಸಾಲಿ ಜನರು ಇರುವ ರಾಜ್ಯದಲ್ಲಿ ಪಂಚಮಸಾಲಿ 2A ಮೀಸಲಾತಿಗಾಗಿ 3 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಕೃಷಿ ಕಾರ್ಮಿಕರು ಮತ್ತು ಕೃಷಿಕರಾಗಿರ್ತಕ್ಕಂತಹ ಕರ್ನಾಟಕದಲ್ಲಿಯೇ ಸುಮಾರು 1,30,00,000 ಜನಸಂಖ್ಯೆ ಹೊಂದಿರತಕ್ಕಂಥ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 3 ವರ್ಷಗಳಿಂದ ನಾವೆಲ್ಲರೂ ಚಳವಳಿಯನ್ನು ಮಾಡ್ತಾ ಬಂದಿದ್ದೀವಿ. ಈ ಚಳವಳಿಗೆ ಕಾನೂನಾತ್ಮಕವಾದಂಥ ಬೆಂಬಲವನ್ನು ಕೊಡಬೇಕು, ವಕೀಲರ ಮೂಲಕವಾಗಿಯೇ ರಾಜ್ಯದ ಸರ್ಕಾರ ಕಣ್ಣು ತೆರೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ 11ರಂದು ಬೆಳಗಾವಿಯ ಮಹಾನಗರದಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮೀಸಲಾತಿ ಹಕ್ಕೊತ್ತಾಯ ಬೃಹತ್ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ RC ಪಾಟೀಲ್ ಅವರ ಕಚೇರಿಯನ್ನೇ ನಮ್ಮ ಸಮಾವೇಶದ ಒಂದು ಸಂಪರ್ಕ ಕಚೇರಿಯನ್ನಾಗಿ ಇವತ್ತು ಚೆನ್ನಮ್ಮ ಮತ್ತು ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಇವತ್ತು ಚಾಲನೆ ಕೊಡಲಾಗಿದೆ. ಈ ಒಂದು ಸಮಾವೇಶದ ಅಂಗವಾಗಿ ಇದೇ ಆಗಸ್ಟ್ 15ನೇ ತಾರೀಕು ಗುರುವಾರ ಅಂತ ಕಾಣಿಸುತ್ತೆ, ಗುರುವಾರ ದಿನ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಲಿಂಗಾಯತ್ ಪಂಚಮಸಾಲಿ ವಕೀಲರ ಬೃಹತ್ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಆದ್ದರಿಂದ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ವಕೀಲರು ಇದನ್ನೇ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸ್ವಇಚ್ಛೆಯಿಂದ ಹಿರಿಯ ವಕೀಲರು, ಕಿರಿಯ ವಕೀಲರು ಮತ್ತು ಎಲ್ಲ ಕಾನೂನು ತಜ್ಞರು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಆಗಸ್ಟ್ 15ನೇ ತಾರೀಕು ನಡೆಯುವಂತಹ ಪಂಚಮಸಾಲಿ ವಕೀಲರ ಜಿಲ್ಲಾ ಮಟ್ಟದ ಪೂರ್ವ ಸಭೆಗೆ ತಾವೆಲ್ಲ ಬಂದು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ವಕೀಲರ ಪರವಾಗಿ ಮತ್ತು ನಮ್ಮ ಪಂಚಮಸಾಲಿ ಸಮಾಜದ ಜಿಲ್ಲಾ ಘಟಕದ ಪರವಾಗಿ ನಾನು ಆಮಂತ್ರಣ ಕೊಡ್ತೀವಿ. ಜೈ ಪಂಚಮಸಾಲಿ, ಜೈ ಲಿಂಗಾಯತ್. ಈ ವೇಳೆ ವಕೀಲರಾದ RK ಪಾಟೀಲ್, RC ಪಾಟೀಲ್ ಸೇರಿ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಪವಿತ್ರ ಶ್ರಾವಣ ಮಾಸದ ಶುಭ ಸೋಮವಾರದಂದು ಅಥಣಿ ಪಟ್ಟಣದ ಜತ್ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಬಡಕಂಬಿ ತೋಟದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಏರ್ಪಡಿಸಲಾಗಿತ್ತು. ಪವಿತ್ರ ಶ್ರಾವಣ ಮಾಸದ ಶುಭ ಸೋಮವಾರದಂದು ಅಥಣಿ ಪಟ್ಟಣದ ಜತ್ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಬಡಕಂಬಿ ತೋಟದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ವಿಶೇಷ ಪೂಜೆಯನ್ನ ಏರ್ಪಡಿಸಲಾಗಿತ್ತು. ಹೂಗಳಿಂದ ಅಲಂಕೃತಗೊಂಡಂತಹ ಶ್ರೀರಾಮಲಿಂಗೇಶ್ವರ ದೇವರ ಲಿಂಗವನ್ನ ಸ್ಥಳೀಯ ಮುಖಂಡರು, ಸಮಿತಿಯ ಸದಸ್ಯರು ಸೇರಿಕೊಂಡು ಪೂಜೆಯನ್ನ ಮಾಡಿದ್ರು. ಅನಂತರ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲ ಭಕ್ತರು ಸ್ವೀಕರಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡ್ರು. ಸಂತೋಷ್ ಬಡ್ಕಂಬಿ, KMM ಕನ್ನಡ, ಅಥಣಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार
खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಸಂಭವಿಸಿದ ನಾವಗಿ ಕಾರ್ಖಾನೆಯ ಬೆಂಕಿಯ ಅವಘಡದಲ್ಲಿ ಮೃತಪಟ್ಟ ಯುವಕ ಯಲ್ಲಪ್ಪನ ಕುಟುಂಬಸ್ಥರಿಗೆ ಸೋಮವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನವನ್ನ ಹೇಳಿದರು. ಇತ್ತೀಚೆಗೆ ಸಂಭವಿಸಿದ ನಾವಗೆ ಕಾರ್ಖಾನೆಯ ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಮಾರ್ಕಂಡೇಯ ನಗರದ ಯುವಕ ಯಲ್ಲಪ್ಪ ಗುಂಡ್ಯಾಗೋಳ್ ಕುಟುಂಬದವರಿಗೆ ಸೋಮವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಮೃತ ಯುವಕನ ಮನೆಗೆ ಭೇಟಿ ನೀಡಿದ ಸಚಿವರು ತಂದೆ ತಾಯಿಯನ್ನ ಸಂತೈಸಿ ಧೈರ್ಯ ತುಂಬಿದ್ರು. ಇಂತಹ ಘಟನೆ ನಡೆದಿರೋದು ದುರಾದೃಷ್ಟಕರ ಸಂಗತಿ. ಈ ಘಟನೆ ನಡಿಬಾರ್ದಾಗಿತ್ತು. ಮೃತ ಯಲ್ಲಪ್ಪ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ. ಯುವಕನ ಕುಟುಂಬದೊಂದಿಗೆ ನಮ್ಮ ಕುಟುಂಬ ಸದಾ ಜೊತೆಗಿರುತ್ತೆ ಎಂದು ಸಚಿವರು ಹೇಳಿದ್ರು. ಅವರೇನು ಇವರ ಯಾವ್ದು ಬೇಕು ನನ್ನ ಸಲುವಾಗಿ ನನ್ನ ಕಿಮ್ಮತ್ತರ ತಿನ್ನೋದನ್ನೆಲ್ಲ ಬದುಕಬೇಕು. ಜೀವನ ಸುಖ ಎಲ್ಲರಿಗೂ ತಿನ್ನೀಗದನ್ನೆಲ್ಲ ಸುಖ ಒಂದು ಹೋಳು ಜ್ಯೂಸ್ ಮಾಡಿಕೊಡ್ರು ಯಾರು ಜ್ಯೂಸ್ ತರ್ಸಕೊಂಡು ಜ್ಯೂಸ್ ತರ್ಸಕೊಂಡು. ಮೃತ ಯಲ್ಲಪ್ಪ ಅವರ ತಾಯಿಯ ರೋದನೆಯನ್ನ ಕಂಡು ಕಣ್ಣೀರು ಹಾಕಿದ ಸಚಿವರು ಅವರಿಗೆ ಸ್ವತಃ ಊಟ ತಿನ್ನಿಸುವ ಮೂಲಕ ಸಾಂತ್ವನವನ್ನ ಹೇಳಿದ್ರು. ಸಾವು ನೋವು ಎಲ್ಲವೂ ದೇವರ ಇಚ್ಛೆ, ಇದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ದೈನಂದಿನ ಕಾರ್ಯಗಳಲ್ಲಿ ತೊಡಗಿ ಎಂದು ಧೈರ್ಯವನ್ನ ತುಂಬಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಹಾಗೂ ಹಿಂದೂ ದೇವಸ್ಥಾನದ ಮೇಲೆ ಆಗಿರುವ ಹಲ್ಲೆ ಖಂಡಿಸಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು.
ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಹಾಗೂ ಹಿಂದೂ ದೇವಸ್ಥಾನದ ಮೇಲೆ ಆಗಿರುವ ಹಲ್ಲೆ ಖಂಡಿಸಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳದ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ವಕ್ಕುನ್ಮಠ್ ಮಾತನಾಡಿದರು. ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಬೇರೆ ರಾಷ್ಟ್ರ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದ್ದರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರು ಧ್ವನಿ ಎತ್ತಿ ಮಾತಾಡ್ತಾರೆ. ಇವತ್ತಿನ ದಿನ ನಮ್ಮ ದುರ್ದೈವ ಏನಂದರೆ ನಮ್ಮ ಹಿಂದೂಗಳಿಗೆ ಮತ್ತು ಅಲ್ಲಿದ್ದಂಥ ಬಾಂಗ್ಲಾದೇಶದಲ್ಲಿ ಇರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಘೋರ ಅನ್ಯಾಯ ಆಗ್ತಾ ಇದೆ. ಅವರ ಪ್ರಾಣಗಳು ಹೋಗ್ತಾ ಇದ್ದಾವೆ, ಅವರ ಆಸ್ತಿ ನಾಶ ಆಗ್ತಾ ಇದ್ದಾವೆ. ಆದರೆ ಇವತ್ತು ಯಾರೂ ಒಬ್ಬ ಮುಖಂಡ ನಮ್ಮ ದೇಶದಲ್ಲಿ ಮಾತಾಡ್ತಾ ಇಲ್ಲ. ಯಾವುದೇ ಒಂದು ಬೇರೆ ಒಂದು ದೇಶದಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮೆಲ್ಲ ಮುಖಂಡರು ಅವ್ರ ರಕ್ಷಣೆಗಾಗಿ ಇಲ್ಲಿ ಮುಗಿ ಬೀಳ್ತಾರೆ. ಇವತ್ತಿನ ನಮ್ಮ ದುರ್ದೈವ ಸಂಗತಿ ಇದು ಭಾರತೀಯ ಹಿಂದೂಗಳಿಗೆ. ಬಾಂಗ್ಲಾದೇಶ ಯಾವಾಗ ಮುಂಚೆ ಆದರೂ ಭಾರತ ಅವಿಭಾಜ್ಯವಂಗಾಗಿತ್ತು. ಇವತ್ತೂ ನಮ್ಮ ಭಾರತದ ಸಹಾಯ ಸಹಕಾರ ಬಾಂಗ್ಲಾದೇಶಕ್ಕೆ ಬಹಳ ಇದೆ. ಆದರೂ ಇವತ್ತು ನಮ್ಮಲ್ಲಿ ಅಲ್ಲಿಯ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಭಾಳ ಮಾಡ್ತಿದ್ದಾರೆ. ಇವತ್ತು ನಮ್ಮ ಆಸ್ತಿಗಳಿಗೆ ಧಕ್ಕೆ ತರ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇವನ್ನೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನು ಕೊಂಡೊಯ್ದು ನಮ್ಮ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದರೆ ಆ ರಕ್ಷಣೆಯನ್ನು ನಮ್ಮ ಪ್ರಧಾನಿಗಳು ವಹಿಸಿಕೊಂಡು ಅದನ್ನು ರಕ್ಷಣೆಗೆ ಅವರೆಲ್ಲ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕಂತೇಳಿ ನಾ ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಪ್ರಮೋದ್ ಕುಮಾರ್ ವಕ್ಕುನ್ಮಠ್. ಬೆಳಗಾವಿ ನಗರ ಕನ್ನಡ ಸಾಹಿತ್ಯ ಭವನದಿಂದ ಪ್ರತಿಭಟನೆ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳದ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ವಕ್ಕುನ್ಮಠ್ ಅವರು ಬಾಂಗ್ಲಾದೇಶದ ಹಿಂದೂಗಳ ಮನೆಗಳು, ಅಂಗಡಿಗಳು, ಕಚೇರಿಗಳು, ವಾಣಿಜ್ಯ ಸಂಸ್ಥೆಗಳು, ಮಹಿಳೆಯರು ಸೇರಿದಂತೆ ಮಕ್ಕಳ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ. ಬಾಂಗ್ಲಾದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ವಿಜಯಪುರ ಜಿಲ್ಲೆಯ ವಕೀಲನಿಗೆ ಕಾರ್ ಡಿಕ್ಕಿ ಹೊಡೆದ ಘಟನೆಯನ್ನ ಖಂಡಿಸಿ ಬೆಳಗಾವಿ ವಕೀಲರ ಸಂಘ ಬೃಹತ್ ಪ್ರತಿಭಟನೆ ನಡೆಸಿತು. ವಿಜಯಪುರ ಜಿಲ್ಲೆಯಲ್ಲಿ ವಕೀಲನಿಗೆ ಕಾರ್ ಡಿಕ್ಕಿ ಹೊಡೆದ ಘಟನೆಯನ್ನು ಖಂಡಿಸಿ ಬೆಳಗಾವಿ ವಕೀಲರ ಸಂಘ ಬೃಹತ್ ಪ್ರತಿಭಟನೆ ನಡೆಸಿತು. ಸೋಮವಾರ ಬೆಳಗಾವಿ ನ್ಯಾಯಾಲಯ ಆವರಣದಿಂದ ನಡೆದ ಪ್ರತಿಭಟನಾ ರ್ಯಾಲಿಯು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಘೋಷಣೆ ಕೂಗಿದರು. ವಕೀಲರ ಮನವಿ ಸ್ವೀಕರಿಸಲು ಡಿಸಿ ಕಚೇರಿ ತಡ ಮಾಡಿದ್ದಕ್ಕೆ ಕೆಲಕಾಲ ಗದ್ದಲ ಗಲಾಟೆಯೂ ನಡೆಯಿತು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿ ಮನವಿ ಸ್ವೀಕರಿಸಿ ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬಳಿಕ ಮಾತನಾಡಿದ ವಕೀಲರಾದ RP ಪಾಟೀಲ್ ಅವರು, ವಕೀಲರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೆಯುತ್ತಿದೆ. ತಿಂಗಳಿಗೆ ಒಂದಾದರೂ ಹಲ್ಲೆಗಳು ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ವಕೀಲ ಓರ್ವನಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಎಳೆದುಕೊಂಡು ಹೋಗಿದೆ ಎಂದು ಹೇಳಿದರು. ಹಲ್ಲೆ ಅಂತ ಪ್ರಕರಣ ಖಂಡಿಸಿ ಬೆಳಗಾವಿ ವಕೀಲ ಸಂಘದ ವತಿಯಿಂದ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರು ಮಾಡಿರುವ ಉಗ್ರವಾದ ಕ್ರಮ ಕೈಗೊಳ್ಳಲು ಬೆಳಗಾವಿ ವಕೀಲ ಸಂಘ ಒತ್ತಾಯ ಮಾಡ್ತೇವೆ. ಪದೇ ಪದೇ ಈ ರೀತಿ ಘಟನೆಗಳು ನಡೆಯುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಶಹಾಪುರ ಗಣೇಶಪುರ ಗಲ್ಲಿಯಲ್ಲಿರುವ ಶ್ರೀಕಾಳಿಕಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಶಹಾಪುರ ಗಣೇಶಪುರ ಗಲ್ಲಿಯಲ್ಲಿರುವ ಶ್ರೀಕಾಳಿಕಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮವಾರ ದೇವಿಗೆ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಸಮಾಜದ ಮಹಿಳಾ ವರ್ಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷವೂ ಶ್ರಾವಣ ಮಾಸದ ನಿಮಿತ್ತ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುತ್ತಾರೆ. ತಮ್ಮ ಮನೋಕಾಮನೆಗಳನ್ನು ಈಡೇರಿಸಲಿ ಎಂದು
ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಆಗಸ್ಟ್ 15ರಂದು ಹುಬ್ಬಳ್ಳಿಯ ಶ್ರೀ ಶಂಕರಾಚಾರ್ಯ ಕಡ್ಲಾಸರ್ ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ಅಭಿಷೇಕ, ಶ್ರೀ ಚಂಡಿಕಾ ಹೋಮ ಮತ್ತು ಮಹಾಪ್ರಸಾದದ ನಡೆಯಲಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದೇಶ್ವರ್ ಅವರ ಗೌಪ್ಯವಾಗಿ ಸಭೆ ಮಾಡಿಲ್ಲ ಎಂದು ಅರವಿಂದ್ ಬೆಲ್ಲದ್ ಹೇಳಿದರು. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದೇಶ್ವರ್ ಅವರು ಗೌಪ್ಯವಾಗಿ ಸಭೆ ಮಾಡಿಲ್ಲ, ಬದಲಾಗಿ ಬಹಿರಂಗವಾಗಿಯೇ ಮಾಡಿದ್ದಾರೆ. ಅದೇನು ಗೌಪ್ಯ ಸಭೆಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಪಕ್ಷದೊಳಗೆ ಚರ್ಚೆ ಮಾಡಬೇಕಿದೆ. ಪಕ್ಷದೊಳಗೆ ಕುಳಿತು ಎಲ್ಲರೂ ಮಾತನಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಗುಪ್ತಲ್ಲೇನು ಓಪನ್ ಸಭೆನೇ ಆಗೈತೆ. ಇದ್ರ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ. ಯತ್ನಾಳ್ ಅವರಾಗಲಿ ಅಥವಾ ಜಾರಕಿಹೊಳಿ ಅವರಾಗಲಿ, ಉಳಿದವ್ರು ಸಿದ್ದೇಶ್ವರು, ಇವರು ಏನೇನು ಇಶ್ಯೂ ಅದಾವಲ್ಲ, ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಇಲ್ಲಿ ಟಿ ವಿ ಒಳಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಹಾಗಿಲ್ಲ, ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದೇ ಇರ್ತಾವೆ. ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳು ಸ್ವಲ್ಪ ವಿಷಯಗಳು ಸರಿ ಅದಾವೆ. ಯಾಕಂದ್ರೆ ಡಿಸ್ಕಷನ್ ಆಗಬೇಕು, ಹೆಚ್ಚು ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ. ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ. ಅಲ್ಲಿ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ವಿಚಾರ ಆಗಲಿ ನಾವು ಇಲ್ಲೇ ಮಾತಾಡೋದಲ್ಲ, ಒಳಗೆ ಅದೇನಿದ್ರು ಪಕ್ಷದ 4 ಭಾಗನೊಳಗೆ ಮಾತಾಡ್ಬೇಕಾಗ್ತದೆ. ಏನೈತೆ ಅದನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ, ಪಕ್ಷದ ಭಾಗನೊಳಗೆ ಒಳಗೆ ಡಿಸ್ಕಷನ್ ಮಾಡಿ ಬಗೆಹರಿಸೋಕೆ ಪ್ರಯತ್ನ ಮಾಡ್ತೈತಿ. ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡೇನಿ. ಇವೆಲ್ಲ ಐತಲ್ರಿ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋದಲ್ಲ. ಏನೇ ಇದ್ರು ನಾನು ಪಕ್ಷದ ಇದ್ರೊಳಗೆ ಮಾತಾಡ್ತೇನೆ. ನನಗಿಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಗೊತ್ತಿರಲ್ಲ, ಒಂದಿನ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ದಿನ DK ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದು ದಿನ ಪರಮೇಶ್ವರ್ ಯಾಕೆ ಆಗಬಾರ್ದು ಅಂತ ಐತಿ. ಆಮೇಲೆ ಹಿಂಗೆ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು. ಅಭಿವೃದ್ಧಿಗೆ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ. ಈಗ 2ನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ. ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ, ಕಾನೂನಿನ ಪ್ರಕಾರ
ಅದರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂಥೇಳಿ. ಹಾಗಾಗಿ ಅದ್ರ ಪ್ರಕಾರ ಅವ್ರು ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಇದೆ. ಕಾಂಗ್ರೆಸ್ ಪಟ್ರಿ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ, ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ, ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು. ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವ್ರು ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನಿಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸು ಮಂದಿಗೊಂದು ರೂಲ್ಸ್ ಅಂತಂದ್ರೆ ಹೆಂಗಾಕೈತಿ? ಸರ್, ಈಗ ನಿನ್ನೆ ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಕಾಂಗ್ರೆಸ್ನಲ್ಲೂ ಒಂದು ರೀತಿಯ ಅಸಮಾಧಾನ ಇದ್ದೇ ಇದೆ. ಒಂದೊಂದು ದಿನ ಒಬ್ಬೊಬ್ಬರು ಸಿಎಂ ಆಗಬೇಕು ಎನ್ನುತ್ತಿದ್ದಾರೆ. ಇದು ಎಲ್ಲ ಪಕ್ಷಗಳಲ್ಲಿ ಇದ್ದದ್ದೇ. ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಿದ್ದಾಗ ಯಡಿಯೂರಪ್ಪನವರು ಸಿಎಂ ಆಗಿದ್ದರು. ಆಗ ಭಾರದ್ವಾಜ್ ಅವರು ಸ್ಪಷ್ಟನೆ ಕೇಳದೆ ಕ್ರಮಕ್ಕೆ ಮುಂದಾಗಿದ್ದರು. ಆದರೆ ಈಗಿನ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆಗೆ ಅವಕಾಶ ಕೊಟ್ಟಿದ್ದಾರೆ ಎಂದು ಹೇಳಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟಿ ಗ್ರಾಮದಲ್ಲಿ ಕಾಡಾನೆಯೊಂದು ಕಾಣಿಸಿಕೊಂಡಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿ ಕಾಡಾನೆಯೊಂದು ಕಾಣಿಸಿಕೊಂಡಿದ್ದು, 5 ದಿನಗಳಿಂದ ಬೀಡು ಬಿಟ್ಟಿದ್ದ ಆನೆಗಳನ್ನು ಗ್ರಾಮಸ್ಥರು ಮರಳಿ ಕಾಡಿಗೆ ಓಡಿಸಲು ಯಶಸ್ವಿಯಾಗಿದ್ದಾರೆ. ಮತ್ತೆ ಆನೆಗಳು ಗ್ರಾಮದ ಹತ್ತಿರ ಬರದ ಹಾಗೆ ನೋಡಿಕೊಳ್ಳಬೇಕೆಂದು ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲೆಗೆ ಶಿಕ್ಷಕರು ಚಕ್ಕರ್, ಬೆಂಗಳೂರು ಮುಷ್ಕರಕ್ಕೆ ಹಾಜರ್. ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಶಿಕ್ಷಕರ ಪ್ರತಿಭಟನೆ. ಅಘೋಷಿತ ರಜೆಯಿಂದ ಮಕ್ಕಳ ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಬಿಜೆಪಿ ರೆಬೆಲ್ಸ್ ನಾಯಕರ ಟಾರ್ಗೆಟ್. ವಿಜಯೇಂದ್ರ ಬಳ್ಳಾರಿ ಪಾದಯಾತ್ರೆಗೆ ಸಿದ್ಧತೆ, ಯಡಿಯೂರಪ್ಪಗೆ ಶಾಕ್. ಸೆಪ್ಟೆಂಬರ್ 11ರಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಸಮಾವೇಶ. ರಾಜ್ಯದಲ್ಲಿ 1,50,00,000 ಲಿಂಗಾಯತ ಪಂಚಮಸಾಲಿ ಜನರು 2A ಮೀಸಲಾತಿಗಾಗಿ 3 ವರ್ಷಗಳಿಂದ ನಿರಂತರ ಹೋರಾಟ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.